ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಚಾನೆಲ್ನಲ್ಲಿ ನಿಮಗೆ ಪ್ರತಿದಿನ ಗೌರ್ಮೆಂಟ್ ಜಾಬ್ ಬಗ್ಗೆ ಮತ್ತು ಪ್ರೈವೇಟ್ ಜಾಬ್ ನೋಟಿಫಿಕೇಷನ್ನು, ಎಕ್ಸಾಮ್ ಡೇಟ್ಸ್ ಮತ್ತು ರಿಸಲ್ಟ್ ಬಗ್ಗೆ ಸರಳವಾಗಿ ಮಾಹಿತಿಯನ್ನು ಕೊಡುತ್ತೇವೆ. ನಂತರ ಇವತ್ತಿನ ಜಾಬ್ ನೋಟಿಫಿಕೇಷನ್ ಏನು ಮತ್ತು ಕ್ವಾಲಿಫಿಕೇಷನ್ ಏನು, ಏಜ್ ಲಿಮಿಟ್ ಎಷ್ಟು, ಸ್ಯಾಲ್ರಿ ಎಷ್ಟು, ಅಪ್ಲಿಕೇಶನ್ ಯಾವ ಥರ ಫಿಲ್ ಮಾಡಬೇಕು ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ, ಬನ್ನಿರಿ. ಭಾರತೀಯ ನೌಕಾಪಡೆಯು ನೇಮಕಾತಿ ಇಂಡಿಯನ್ ನೇವಿ ರೆಜಿಮೆಂಟ್ 2026. ಹಲೋ ಸ್ನೇಹಿತರೆ, ನಮಸ್ಕಾರ. ಭಾರತೀಯ ನೌಕಾಪಡೆಯಲ್ಲಿ ಇಂಡಿಯನ್ ನೇವಿ ಸೇವೆ ಸಲ್ಲಿಸಬೇಕು ಎನ್ನುವ ಕನಸನ್ನು ಕಾಣುತ್ತಿರುವ ಯುವ ಜನತೆಗೆ ಇಲ್ಲಿದೆ ಒಂದು ಗುಡ್ ನ್ಯೂಸ್. ಏನಪ್ಪ ಅಂದರೆ, ನೌಕಾಪಡೆಯು ದೇಶಾಂತ ಇರುವ ಅರ್ಹ ವಿದ್ಯಾರ್ಥಿಗಳಿಂದ 50 ಹುದ್ದೆ ಅಪರೆಂಟ್ಸ್ ಹುದ್ದೆಗಳನ್ನು ಭರ್ತಿ ಮಾಡಲು ಅಧಿಕೃತ ಸೂಚನೆಯನ್ನು ಬಿಡುಗಡೆ ಮಾಡಲಾಗಿದೆ. ಎಷ್ಟು? 50 ಹುದ್ದೆಗಳನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಲು ಸೂಚನೆಯನ್ನು ಮಾಡಲಾಗಿದೆ. ನೆಕ್ಸ್ಟು ಯಾವ ಥರ ಒಂದು ಆಯ್ಕೆ ಇರುತ್ತೆ ಅಂತ ನೋಡೋಣ. ಇಲ್ಲಿ ಸಂಸ್ಕೃತ ವಿವರ ಇಲ್ಲಿದೆ ನೋಡಿ. ವಿವರಗಳು ಮತ್ತು ಮಾಹಿತಿಗಳು ನೋಡ್ಕೊತ ಹೋಗೋಣ ನಾನು. ಸಂಸ್ಥೆಯ ಹೆಸರು ಭಾರತೀಯ ನೌಕಾಪಡೆ, ಹುದ್ದೆಯ ಹೆಸರು ಅಪರೆಂಟ್ಸ್. ಒಟ್ಟು ಹುದ್ದೆಗಳು 50 ಹುದ್ದೆ ಮತ್ತು ಹುದ್ದೆಯ ಸ್ಥಳ ಅಖಿಲ ಭಾರತ ಅಂತಿದೆ. ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಅಧಿಕೃತ ವೆಬ್ಸೈಟ್ ಅಂದರೆ ಸೆಟ್ ಆನ್ಲೈನ್ ಕರ್ನಾಟಕ e-government.in ಅಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಈ ಚಾರ್ಟ್ ಬಂದುಬಿಟ್ಟು ಯಾವ ಥರ ಆಯ್ಕೆ, ಪ್ರತ್ಯೇಕ ಮತ್ತು ಎಕ್ಸಾಮ್ ಕೂಡ ಅನ್ನಿಸ್ತಾರೆ, ಅರ್ಹತೆ ಏನು ಬೇಕಂತ ಈ ಚಾರ್ಟ್ನಲ್ಲಿ ನಾವು ನೋಡಬಹುದು. ಮೊದಲಿಗೆ ಭಾರತೀಯ ನೌಕಾಪಡೆ ಅಪರೆಂಟ್ಸ್ ನೇಮಕಾತಿ 2020 ಒಂದು ಚಾರ್ಟ್ ಇದೆ. ಈ ಚಾರ್ಟ್ ಪ್ರಕಾರ ನಾವು ನೋಡ್ಕೊತ ಹೋಗೋಣ. ಹುದ್ದೆಯ ಮಾಹಿತಿ ಮತ್ತು ಅರ್ಹತೆ, ಯಾವ ಥರ ಅರ್ಹತೆ, 50 ಹುದ್ದೆಯನ್ನು ಈ ಹುದ್ದೆ ಅಪರೆಂಟ್ಗೆ ಹೊಂದಿರುತ್ತದೆ. ನೆಕ್ಸ್ಟ್ ಶಿಕ್ಷಣ ಬಂದು 10ನೇ ತರಗತಿ ಮತ್ತು 10th ಮತ್ತು ಪ್ಲಸ್ ಐ ಟಿ ಕೂಡ ಕಂಪ್ಲೀಟ್ ಹೊಂದಿರಬೇಕಂತ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನೆಕ್ಸ್ಟು ಕನಿಷ್ಠ ವಯಸ್ಸು ಬಂದುಬಿಟ್ಟು 18 ಹೊಂದಿರಬೇಕು, 18+ ಹೊಂದಿರಬೇಕು. ಮತ್ತು ಇಲ್ಲಿ ಆಯ್ಕೆ ಪ್ರತಿಕೆ ಮತ್ತು ಪ್ರಮುಖ ದಿನಾಂಕಗಳು ಮೆರಿಟ್ ಮತ್ತು ಸಂದರ್ಶನ ಮೂಲಕ ಆಯ್ಕೆಯನ್ನು ಮಾಡುತ್ತಾರೆ. ಮತ್ತು ಇದಕ್ಕೆ ಯಾವುದೇ ಥರ ಹಣ ನೀಡುವುದಂತಿಲ್ಲ. ಓಕೆ, ನೆಕ್ಸ್ಟ್ ಬರೋಣ. ಇಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದುಬಿಟ್ಟು, ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗಸ್ಟ್ 17ರಿಂದ ಪ್ರಾರಂಭವಾಗಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು 10/10/2026 ಅಂದರೆ 10/10/2026 ಕೊನೆಯ ದಿನಾಂಕ. ಅಧಿಕೃತ ವೆಬ್ಸೈಟ್ನಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಬಂದುಬಿಟ್ಟು ಶೈಕ್ಷಣಿಕ ಅರ್ಹತೆ ಏನು ಮೇಲೆ ಹೇಳಿದೆ. ಅಧಿಕೃತ ಅಧಿಸೂಚನೆಯ ಪ್ರಕಾರ ವಿದ್ಯಾರ್ಥಿಗಳು ಯಾವುದೇ ಮಾನ್ಯತೆ ಪಡೆದು ವಿಶ್ವವಿದ್ಯಾಲಯ 10ನೇ ತರಗತಿ ಪ್ಲಸ್ ITವನ್ನು ಪೂರ್ಣಗೊಂಡಿರಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟು ವಯಸ್ಸು ಮಿತಿ ಬಂದುಬಿಟ್ಟು ಇಲ್ಲಿ ನಾವು ನೋಡಿದರೆ, ಭಾರತೀಯ ನೌಕಾಪಡೆಯ ನೇಮಕಾತಿ ಅಧಿಸೂಚನೆಯ ಪ್ರಕಾರ ವಿದ್ಯಾರ್ಥಿಯು ಕನಿಷ್ಠ 18 ವಯಸ್ಸು ಮಿತಿಯನ್ನು ಹೊಂದಿರಬೇಕಂತ ಹೇಳಿದ್ದಾರೆ. ಓಕೆನಾ? ಇನ್ನು ಅರ್ಜಿ ಅಂತೂ ಇಲ್ಲಿ ಫೀಸ್ ಕಟ್ಟುವಂತಿಲ್ಲ, ₹1 ಕೂಡ ಫೀಸ್ ಇರೋಲ್ಲ, ನೋ ಡೌನ್ ಪೇಮೆಂಟ್. ಇನ್ನು ಆಯ್ಕೆ ಪ್ರತಿಕೆ ಯಾವ ಥರ ಇರುತ್ತೆ, ಪ್ರಾಥಮಿಕ ಮೆರಿಟ್ ಅಂಕಿಯ ಆಧಾರ ಮೇಲೆ ಅಂದರೆ 10th ನಿಮ್ಮದು ಅಂಕಿಯ ಮೇಲೆ ಮತ್ತು ಮಾರ್ಕ್ಸ್ ಲಿಸ್ಟ್ ಮಾಡೋದು, ಮತ್ತು 10ನೇ ತರಗತಿ ಮತ್ತು ಐ ಟಿ ಬೇಸ್ ಮೇಲೆ ಅದರ ಅಂಕ ಮೇಲೆ ನಿಮಗೆ ಒಂದು ಅರ್ಹತೆಯನ್ನು ಕೊಡ್ತಾರೆ. ಸಂದರ್ಶನ ವ್ಯಾಪಾರ ಪರೀಕ್ಷೆಯಲ್ಲಿ ITದಲ್ಲಿ ಸಂದರ್ಶನ ಮತ್ತು ವ್ಯಾಪಾರ ಪರೀಕ್ಷೆಯಲ್ಲಿ 50 ಅಂಕಗಳನ್ನು ಮತ್ತು ದಾಖಲೆ ಪರಿಶೀಲನೆ, ವೈದ್ಯಕೀಯ ಪರೀಕ್ಷೆನೇ ಇರುತ್ತೆ. ನಂತರ ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದು ಇಲ್ಲಿ ಒಂದೊಂದಾಗಿ ನೋಡುತ್ತಾ ಹೋಗೋಣ. ಅಧಿಕೃತ ವೆಬ್ಸೈಟ್ಗೆ ಹೋಗಿ ಭೇಟಿ ನೀಡಬೇಕು. ನಂತರ ನೇಮಕಾತಿ ಅಧಿಸೂಚನೆಯನ್ನು ಪೂರ್ಣವಾಗಿ ಓದಿ ಮತ್ತು ಅರ್ಹತೆಯನ್ನು ಖಚಿತಪಡಿಸಿಕೊಳ್ಳಬೇಕು. ನಂತರ ಬಂದುಬಿಟ್ಟು ಆನ್ಲೈನಲ್ಲಿ ಅರ್ಜಿ ನಮೂನೆಯಲ್ಲಿ ಕೇಳಲಾದ ಎಲ್ಲ ಮಾಹಿತಿ ಸರಿಯಾಗಿ ಭರ್ತಿ ಮಾಡಿ. ಓಕೆ, ಅಗತ್ಯವಿರುವ ದಾಖಲೆಗಳು, ಇತ್ತೀಚಿನ ಫೋಟೋ ಮತ್ತು ಸಹಿಯನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ನೆಕ್ಸ್ಟು ಕೊನೆಯದಾಗಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಭವಿಷ್ಯದ ಉಪಯೋಗಕ್ಕಾಗಿ ಅರ್ಜಿ ನಮೂನೆಯ ಪ್ರಿಂಟ್ ಔಟ್ ಅಥವಾ ಅಪ್ಲಿಕೇಶನ್ ಸಂಖ್ಯೆಯನ್ನು ಸುರಕ್ಷಿತವಾಗಿಟ್ಟುಕೊಳ್ಳಿ ಅಂತ ಹೇಳ್ತಾರೆ.
ಇನ್ನು ಅರ್ಜಿ ಪ್ರಾರಂಭ ದಿನಾಂಕ ಬಂದುಬಿಟ್ಟು ಆಗಸ್ಟ್ 17, 2026. ಕೊನೆಯ ದಿನಾಂಕ ಬಂದುಬಿಟ್ಟು ಅಕ್ಟೋಬರ್ 10, 2026 ಅಂದು. ಓಕೆ ಫ್ರೆಂಡ್ಸ್, ಧನ್ಯವಾದ.